ಎಲ್ರಿಗೂ ನಮಸ್ಕಾರ ರೀ. ಇವತ್ತು ವಿಶೇಷ ಏನಂತಂತಂದರೆ ನಾಳೆ ಕ್ರಿಸ್ಮಸ್ ಅದಲ್ರಿ, ಅದಕ್ಕೆ ಕೇಕ್ ಬೇಕೇ ಬೇಕು. ಅದಕ್ಕೆ ಪ್ಲಮ್ ಕೇಕ್ ಮಾಡ್ತಾಯಿದ್ದೀನಿ ರೀ. ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಬರುತ್ತೆ, ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟೆಷ್ಟು ಬೇಕು ಮತ್ತು ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿರಿ. ಆಮೇಲೆ ನಾನಿಲ್ಲಿ ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ, ರಿಯಲ್ ಅವ್ರದ್ದು. ನಿಮಗೆ ಆರೆಂಜ್ ಜ್ಯೂಸ್ ಬೇಡಪ್ಪ ಅಂತಂದರೆ ನೀವು ರಮ್ಮಲ್ಲಿ ಕೂಡ ಮಾಡ್ಕೋಬೋದು. ಒಂದು ಪ್ಯಾನ್ ತೊಗೊಳ್ಳಿ, ಅದಕ್ಕೆ ಬಟರು, ಇದು ಹನಿ ಹಾಕ್ಕೊಳ್ಳಿ, ಆರೆಂಜ್ ಜ್ಯೂಸ್ ಹಾಕ್ಕೊಳ್ಳಿ. ಇದನ್ನೆಲ್ಲನೂ ಬಾಯ್ಲ್ ಮಾಡಬೇಕು. ಬಟ್ರ್ ಎಲ್ಲ ಕರಗಿದ ನಂತರ ಡ್ರೈ ಸ್ಪೈಸಸ್ ಹಾಕ್ಕೊಳ್ಳಿ. ಶುಂಠಿ ಪೌಡ್ರು, ದಾಲ್ಚಿನ್ನಿ ಪೌಡ್ರು, ಆಮೇಲೆ ಜಾಯ್ಫಲ್ ಪೌಡ್ರು, ಅವನ್ನೆಲ್ಲ ಹಾಕ್ಕೊಳ್ಳಿ. ಆಮೇಲೆ ಬ್ರೌನ್ ಶುಗರ್ ಹಾಕ್ಕೊಳ್ಳಿ, ಕೋಕೋ ಪೌಡ್ರ್ ಹಾಕ್ಕೊಳ್ಳಿ. ಇದನ್ನೆಲ್ಲನೂ ಸ್ವಲ್ಪ ಕುದಿ ಬರಬೇಕು, ಬಾಯ್ಲ್ ಮಾಡಬೇಕು. ಆಮೇಲೆ ವಿಸ್ಕರ್ಲಿಂದ ಸ್ವಲ್ಪ ಕೈ ಅಲ್ಲಾಡಿಸಿ ಅದನ್ನೆಲ್ಲ ಗಂಟ ಆಗ್ಲಾರ್ದಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬಾಯ್ಲ್ ಬಂದಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಬ್ಲ್ಯಾಕ್ ರೇಸಿನ್ಸು, ಆಮೇಲೆ ಮೊನಕ, ಬ್ಲ್ಯಾಕ್ ರೇಸಿನ್ಸ್ ಅಂದರೆ ಅದು ಮೊನಕ, ಆಮೇಲೆ ಕ್ಯಾಶ್ಯೂ ಪೌಡ್ರ್ ಹಾಕೊಳ್ಳಿ. ಇವೆಲ್ಲ ಕ್ಯಾಂಡಿಡ್ ಫ್ರೂಟ್ಸು, ಇವೆಲ್ಲ ಡ್ರೈಡ್ ಫ್ರೂಟ್ಸು, ಪೈನಾಪಲ್, ಕಿವಿ, ಆರೆಂಜ್, ಅವನ್ನೆಲ್ಲ ಹಾಕೊಳ್ಳಿ. ಇದು ಕ್ಯಾಶ್ಯೂ ಪೌಡ್ರ್ ಹಾಕಿದ್ದು ನಾನು. ಆಮೇಲೆ ಅವನ್ನೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಬರುತ್ತನ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಆಗಬೇಕದು. ಏನಪ್ಪ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಅಂಥೇಳಿ ಗಾಬರಿ ಆಗಬೇಕು ಹೋಗ್ಬೇಡ್ರಿ. ಪ್ಲಮ್ ಕೇಕ್ ಅಂದರೆ ಇದೆ, ಇಷ್ಟೆಲ್ಲ ಹಾಕಿ ಪ್ಲಮ್ ಕೇಕನ್ನು ಮಾಡ್ತಾರೆ. ಓಕೆನಾ? ಎಷ್ಟು ಡ್ರೈ ಫ್ರೂಟ್ಸ್ ನಿಮ್ಗೆ ಅವೈಲೇಬಲ್ ಇದೆಯೋ ಅಷ್ಟು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಮೈದಾ ಹಿಟ್ಟು, ಆಮೇಲೆ ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ. ಇವು ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟೆಲ್ಲ ಬೇಡಪ್ಪ ಅಂತಂದರೆ ಕಡಿಮೆ ನೀವು ಮಾಡ್ಬೋದು, ಪ್ರಮಾಣ ಕಡಿಮೆ ಕೂಡ ಹಾಕೋಬೋದು. ಇದು ನಾನು ಕಾರ್ನ್ ಫ್ಲೋರ್ ಹಾಕಿದ್ದು. ಎಲ್ಲನೂ ಜರಡಿ ಮಾಡ್ಕೊಳ್ಳಿ, ಕಂಪಲ್ಸರಿ ಮಾಡ್ಕೊಳ್ಳಿ ಅದನ್ನು. ಆಮೇಲೆ ಇಲ್ಲಿ ಬೇಕಿಂಗ್ ಪೌಡ್ರ್, ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಮೊಸರು ಹಾಕ್ಕೊಳ್ಳಿ. ನಾನಿಲ್ಲಿ ಮೊಸರು ಯೂಸ್ ಮಾಡಿದ್ದೀನಿ. ನಿಮಗೆ ಮೊಸರು ಬೇಡಪ್ಪ, ನೀವು ಎಗ್ ತಿನ್ನೋರಾದರೆ 3 ಎಗ್ ಯೂಸ್ ಮಾಡ್ಬೋದು. ಮೊಸರು ಹಾಕೊಂಡ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಅನಿಸಿದ್ರೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಹಾಕಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಅದು ಕುದಿಸಿರ್ತೀವಲ್ಲ, ಅದು ಬಹಳ ಗಟ್ಟಿ ಆಗಬಾರ್ದು ಕನ್ಸಿಸ್ಟೆನ್ಸಿ, ಸ್ವಲ್ಪ ತಿಕ್ಕಾದರೆ ಸಾಕು. ಆಮೇಲೆ ಈ ರೀತಿ ಬೇಕಿಂಗ್ ಟಿನ್ ತೊಗೊಂಡು ನಾನು ಸ್ವಲ್ಪ ಬಟ್ರ್ ಹಚ್ಚಿ ಮೈದಾಯಿಂದ ಡಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟಾದಮೇಲೆ ಈ ರೀತಿ ಕಾಣುತ್ತೆ. ಆಮೇಲೆ 180 ಡಿಗ್ರಿಯಲ್ಲಿ ಅಟ್ಲೀಸ್ಟ್ 1 hour ಆದರೂ, 1 ತಾಸು ಅಥವಾ 55 minutes ಆದರೂ ಬೇಕು ಇದು ಬೇಕಾಗಲಿಕ್ಕೆ. ಯಾಕಂದರೆ ತುಂಬ ಸಿಕ್ಕಾಪಟ್ಟೆ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತೆ, ಅದಕ್ಕೆ 1 ತಾಸಾದರೂ ಬೇಕು ಇದು ಬೇಕಾಗಲಿಕ್ಕೆ. ನೋಡಿರಿ, ಮತ್ತು ಸುಲಭವಾಗಿ ಮನೆಯಾಗ ನಾವು ತಯಾರಿಸ್ಕೋಬೋದು ಪ್ಲಮ್ ಕೇಕ್. ನೀವು ಮಾಡಿರಿ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಮತ್ತು ಟ್ರೈ ಮಾಡಿ ಹೇಳ್ರಿ ಹೆಂಗಾಗದ ಅಂಥೇಳಿ. ಮತ್ತೆ ಸಿಗ್ತೀನಿ ರೀ ಮುಂದಿನ ರೆಸಿಪಿ ಒಳಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಮೆರಿ ಕ್ರಿಸ್ಮಸ್.